ಸ್ನೇಹಿತರೆ ನಮಸ್ಕಾರ. ಈ ಬಾರಿ ಬಜೆಟ್ ಮಂಡನೆಯಲ್ಲಿನೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹೌದು, 6,213 ಕೋಟಿಯಷ್ಟು ದುಡ್ಡನ್ನ ರೈತರಿಗಾಗಿ ಬರೀ ಬೆಳೆ ಹಾನಿ ವಿಮೆಗೋಸ್ಕರ 51 ಲಕ್ಷ ರೈತರಿಗೆ ಈ 6,213 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡ್ತಾ ಇದೀವಿ ಅಂತ ಘೋಷಣೆ ಮಾಡಿಬಿಟ್ರು. ಆದ್ರೆ ಈಗ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಿರಲಿಲ್ಲ, ಇದೀಗ ಜಮಾ ಆಗ್ತಾ ಇದೆ. ಹೌದು, ಹಿಂದಿನ ದಿನಗಳಲ್ಲಿ ಬೆಳೆ ಹಾನಿ ಪರಿಹಾರ ಬರಬೇಕಾಗಿತ್ತು. ರಾಜ್ಯ ಬಜೆಟ್ ಮಂಡನೆ ಆಗುವವರೆಗೂ ಕೂಡ ವೇಟ್ ಮಾಡಲಾಗಿತ್ತು. ಸುಮಾರು 30,000 ಹೆಕ್ಟೇರ್ ಅಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಜಂಟಿ ಸರ್ವೆಯಲ್ಲಿ ಇಂತಿಷ್ಟು ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಜಂಟಿ ಸರ್ವೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಕೂಡ ಆಗಿದ್ರೆ ಅಲ್ಲಿ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿ ಎಲ್ಲವೂ ಕೂಡ ಸರ್ವೆ ಕ್ಲಿಯರ್ ಆಗಿ ಆಗಿದ್ದೇ ಆದ್ರೆ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ. ಇನ್ನು ಬೆಳೆ ಹಾನಿ ಪರಿಹಾರ ಜಮಾ ಆಗ್ಲಿಕ್ಕೆ ಜಂಟಿ ಸರ್ವೆ ಅಂತೂ ಅತಿ ಅವಶ್ಯಕ. ಜಂಟಿ ಸರ್ವೆ ಆಗಿದೆಯಾ ಅಥವಾ ಇಲ್ವಾ, ಆಗಿಲ್ಲ ಅಂದ್ರೆ ಆ ಜಂಟಿ ಸರ್ವೆ ಸರ್ಕಾರದವರು ಮಾಡುವ ಹಾಗೆ ನಾವು ಏನು ಕ್ರಮವನ್ನ ಕೈಗೊಳ್ಳಬೇಕು, ಯಾವ ಭೂಮಿಗಳಿಗೆ ಎಷ್ಟು ದುಡ್ಡು ಬರ್ತಾ ಇದೆ, ಯಾವ ಬೆಳೆಗಳಿಗೆ ಎಷ್ಟು ದುಡ್ಡು ಬರ್ತಾ ಇದೆ. ಈಗಾಗಲೇ NDRF ಕುಸ್ಕಿ ಜಮೀನು ಇರ್ತಾವೆ, ನೀರಾವರಿ ಭೂಮಿಗಳಿರ್ತಾವೆ, ಇದರ ಆಧಾರದ ಮೇಲೆ ಕೂಡ ದುಡ್ಡು ಬರ್ತಾ ಇರುವಂಥದ್ದು. ಮೊದಲು ಈ ಜಿಲ್ಲೆಗಳ ರೈತರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ. ಸೊ ಬನ್ನಿ ಸ್ನೇಹಿತರ, ಈ ಬೆಳೆ ಹಾನಿ ವಿಮೆಯ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಕೂಡ ಅಷ್ಟೇ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಎಲ್ಲ ಮಾಹಿತಿಯು ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಸ್ನೇಹಿತರೆ, ಈ ಬೆಳೆ ಹಾನಿ ಪರಿಹಾರದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಉದಾಹರಣೆಗೆ ಮುಖ್ಯವಾಗಿ ಕಲಬುರಗಿ ಜಿಲ್ಲೆಗಳಲ್ಲಿ ಹೆಚ್ಚಿನ ರೈತರಿದ್ದಾರೆ, ಅವ್ರಿಗೂ ಕೂಡ ದುಡ್ಡು ಜಮಾ ಆಗತ್ತೆ. ಗದಗ ಜಿಲ್ಲೆಗೆ, ಹಾಸನ, ಕೊಡಗು, ಕೊಪ್ಪಳ, ಬೀದರ, ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಇಡೀ ನಮ್ಮ ರಾಜ್ಯದಲ್ಲಿ 51 ಲಕ್ಷ ರೈತರಿಗೆ ಬೆಳೆ ಹಾನಿ ವಿಮೆಯನ್ನ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಈ ಬೆಳೆ ಹಾನಿ ವಿಮೆಯು ಅಡಿಕೆ ಆಗಿರಲಿ, ಮಾವು ಆಗಿರಲಿ, ತೆಂಗು ಆಗಿರಲಿ, ದ್ರಾಕ್ಷಿ ಬೆಳೆಗಾರರಿಗೆ, ಹುರುಳು ಜೋಳ, ಬೇಳೆಕಾಳುಗಳು, ಇನ್ನು ಹಲವಾರು ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ರೈತರ ಖಾತೆಗಳಿಗೆ ಈ ಬೆಳೆ ಹಾನಿ ವಿಮೆಯನ್ನ ಜಮಾ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ನಿಮ್ಮ ಹೊಲ ಗದ್ದೆಗಳಲ್ಲಿ NDRF ಕುಸ್ಕಿ ಜಮೀನು ಏನಾದರೂ ಇದ್ರೆ ಅದಕ್ಕೆ 8,500 ಹಿಡ್ಕೊಂಡು ಪ್ರಾರಂಭವಾಗುತ್ತೆ. ಅದು ಇಲ್ಲ ಅಂದ್ರೂ ಸಹಿತ ನಿಮಗೆ 25,500 ತನಕ ಕೂಡ NDRF ಕುಸ್ಕಿ ಜಮೀನು ಇದ್ದಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಲಿದೆ. ಇನ್ನು ಸ್ನೇಹಿತರೆ, ನೀರಾವರಿ ಭೂಮಿಗಳು ಕೂಡ ಸಾಕಷ್ಟು ಜನ ಇರ್ತದೆ. ಅಂದ್ರೆ ಫಲವತ್ತತೆಯನ್ನ ಹೊಂದಿರತಕ್ಕಂತಹ ಒಂದು ಭೂಮಿಯನ್ನ ಹೊಂದಿರ್ತಾರೆ ರೈತರು. ಆ ಒಂದು ಫಲವತ್ತತೆಯನ್ನ ಹೊಂದಿರತಕ್ಕಂತಹ ರೈತರಿಗೆ ಸುಮಾರು 31,500 ರೂಪಾಯಿ ಜಮಾ ಆಗ್ತಾ ಇದೆ. ಹೌದು, ಈಗಾಗಲೇ ತೊಗರಿ ಬೆಳೆದವರಿಗೆ, ಭತ್ತ ಬೆಳೆದವರಿಗೆ, ರಾಗಿ ಬೆಳೆದವರಿಗೆ, ಮೆಕ್ಕೆಜೋಳ ಬೆಳೆದವರಿಗೆ, ಸೋಯಾಬೀನು, ಹತ್ತಿ, ಹೆಸರು ಕಾಳು, ನೆಲೆಗಡ್ಡಲೆ ಸೇರಿದಂತೆ ಮುಂತಾದ ಬೆಳೆಗಳಿಗೆ ಈ ಬೆಳೆ ಹಾನಿ ವಿಮೆಯನ್ನ ಜಮೆ ಮಾಡಲಾಗ್ತಾ ಇದೆ. ಸೊ ನಿಮ್ಮ ಬೆಳೆ ಹಾನಿ ಆಗಿದ್ರು ಸಹಿತ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಜಂಟಿ ಸರ್ವೆ ಮಾಡ್ಬೇಕಂದ್ರೆ ಒಂದು ಕ್ರಮವನ್ನ ಕೈಗೊಳ್ಬೇಕು ನೀವು. ನಿಮ್ಮ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿರುತ್ತೆ. ಈಗಾಗಲೇ ಹೋದ ವರ್ಷವೂ ಕೂಡ ಸಾಕಷ್ಟು ಮಳೆ ಆಯಿತು. ಈ ವರ್ಷ ಅಂತೂ ಬೇಸಿಗೆ ಕಾಲದಲ್ಲಿ ಸಾಯಂಕಾಲ ಆದ್ರೆ ಸಾಕು, ಬಿರುಗಾಳಿ, ಸುಂಟರ ಗಾಳಿ, ಸಿಡಿಲು, ಗುಡುಗುಗಳು, ಹೆಚ್ಚಿನ ಮಳೆ ವಾತಾವರಣ, ಮೋಡ ಕವಿದ ವಾತಾವರಣ ಕಾಣಿಸ್ತಾ ಇದೆ. ಇಂಥದ್ರಲ್ಲಿ ದ್ರಾಕ್ಷಿ ಬೆಳೆಗಾರರಿಗೆ, ಅರಿಸಿನ ಬೆಳೆಗಾರರಿಗೆ ತುಂಬಾನೇ ತೊಂದರೆ. ಸೊ ಹೀಗಾಗಿ ಬೆಳೆದಿರ್ತಕ್ಕಂತಹ ರೈತರಿಗೆ ಒಂದು ಫಲ ಸಿಗಲಿಲ್ಲ ಅಂದ್ರೆ ಈ ಬೆಳೆ ಹಾನಿ ವಿಮೆಯಿಂದಾಗಿ ಒಂದಿಷ್ಟು ನಷ್ಟವನ್ನ ಭರಿಸುವಂತಹ ಕೆಲಸ ಆದ್ರೂ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ಈಗ ಜಂಟಿ ಸರ್ವೆ ಮಾಡ್ತಾ ಇದ್ದಾರೆ. ಜಂಟಿ ಸರ್ವೆ ಆಗಿದ್ದೇ ಆದ್ರೆ ಓಕೆ, ಜಂಟಿ ಸರ್ವೆ ಆಗಿರ್ಲಿಲ್ಲ ಅಂದ್ರೆ ನಿಮ್ಮ ಒಂದು ಬೆಳೆ ಹಾನಿ ಆಗಿರ್ತಕ್ಕಂತಹ ವಿಡಿಯೋ ಅಥವಾ ಫೋಟೋಸ್ ಅನ್ನ ತೆಗೆದುಕೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಭೇಟಿ ಕೊಡಿ. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಆ ವಿಡಿಯೋ ತೋರಿಸಿ, ಫೋಟೋಸ್ಗಳನ್ನ ತೋರಿಸಿ, ಈ ರೀತಿ ಬೆಳೆ ಹಾನಿ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಒದಗಿಸಿಕೊಡಿ. ಅವರು ಅಲ್ಲಿ ಬಂದು ವೆರಿಫಿಕೇಶನ್ ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿದಾವ ಅಲ್ವಾ ನೋಡ್ತಾರೆ. ಅದೆಲ್ಲವೂ
ನೀವು ಕೂಡ ಕ್ಲಿಯರ್ ಆಗಿ ಇದ್ರೆ ನಿಮಗೆ ಜಂಟಿ ಸರ್ವೆ ಕಂಪ್ಲೀಟ್ ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಬೆಳೆ ಹಾನಿ ವಿಮೆ ಮಾಡಿಸ್ಕೊಂಡಿದ್ದವ್ರಿಗಷ್ಟೇ ಅಲ್ಲ, ಜಂಟಿ ಸರ್ವೆ ಆದರೆ ಸಾಕು ನಿಮ್ಮ ಖಾತೆಗಳಿಗೆ ದುಡ್ಡು ಬಂದೇ ಬರುತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಾನು ಜಿಲ್ಲೆಗಳನ್ನು ಕೂಡ ತಿಳಿಸಿದ್ದೀನಿ. NDRF ಕುಸ್ಕಿ ಜಮೀನು, ನೀರಾವರಿ ಭೂಮಿಗಳ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ. ಯಾವ ಬೆಳೆಗಳನ್ನು ಕೂಡ ನಾನು ಹೇಳಿದ್ದೀನಿ. ಮುಖ್ಯವಾಗಿ ಕಬ್ಬು ಬೆಳೆಗಾರರಿಗೂ ಕೂಡ ಸಾಕಷ್ಟು ಈಗಾಗಲೇ ಬಜೆಟ್ ಮಂಡನೆಯಲ್ಲಿ ಚರ್ಚೆ ಆಗಿದೆ. ಸಾಕಷ್ಟು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಬಡ್ಡಿ ಇಲ್ಲದೆ ಶೂನ್ಯ ಒಂದು ಸಾಲವನ್ನು ಕೂಡ ಕೊಡ್ತಾ ಇದೆ ರಾಜ್ಯ ಸರ್ಕಾರ 83 ಲಕ್ಷ ರೈತರಿಗೆ. ಸೊ ನೀವು ಕೂಡ ರೈತರಾಗಿದ್ರು, ಬೆಳೆ ಹಾನಿ ಆಗಿದ್ರೆ ಈ ರೀತಿ ನೀವು ವಿಡಿಯೋಸನ್ನು ಆದಷ್ಟು ನಿಮ್ಮ ಹತ್ತಿರದ ರೈತರಿಗೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ರೀತಿ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿ. ಕಂಪ್ಲೀಟ್ ಮಾಹಿತಿಯನ್ನು ನೋಡಿದಿರಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ.